ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾವಂತೂ ರಾಯರ ಆಶೀರ್ವಾದದಿಂದ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಗುರುವಾರದ ವ್ಲಾಗ್ ಆಗಿರೋದ್ರಿಂದ ನಾನು ರಾಘವೇಂದ್ರ ಸ್ವಾಮಿಯವ್ರ ಪೂಜೆ ಯಾವ ರೀತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ರಾಯರನ್ನ ಯಾರು ನಂಬಿ ಭಕ್ತಿಯಿಂದ ಪೂಜೆ ಮಾಡ್ತಾರೋ ಅವರು ನೋಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಬೆಳಗ್ಗೆನೇ ಎದ್ದು ಮಾರ್ಕೆಟ್ಗೆ ಹೋಗಿ ಇಷ್ಟೆಲ್ಲ ಹೂ ತೊಗೊಬಂದೆ. ಈಗ ದೇವ್ರ ಫೋಟೋ, ದೇವ್ರ ಸಾಮಾನು ಎಲ್ಲನೂ ತೊಳೆದ್ಬಿಟ್ಟು ನೀಟಾಗಿ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಅಲಂಕಾರ ಮಾಡೋದು ಒಂದೇ ಬಾಕಿ ಇದ್ದಿದ್ದು, ಅದನ್ನು ಈಗ ಮಾಡ್ತಾಯಿದ್ದೀನಿ. ಈ ಥರ ಎಲ್ಲ ಅಲಂಕಾರ ಮಾಡೋದು ಅಂದರೆ ನನಗೆ ತುಂಬಾ ಇಷ್ಟ. ತುಂಬ ಇಷ್ಟಪಟ್ಟು ನಾನು ನೀಟಾಗಿ ಅಲಂಕಾರ ಮಾಡ್ತೀನಿ. ನಾನು ಶ್ರದ್ಧಾ ಭಕ್ತಿಯಿಂದನೇ ಅಲಂಕಾರ ಮಾಡೋದು. ನೋಡ್ತಾ ಇರ್ಬೋದು, ಅಲಂಕಾರ ಮಾಡಿದ್ದೀನಿ. ನಿಮಗೆಲ್ಲರಿಗೂ ಯಾವ ರೀತಿ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸ್ಬೋದು. ಮತ್ತು ನಾವು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತೀವಿ, ಅವರು ನಮಗೆ ಎಷ್ಟು ಚೆನ್ನಾಗಿ ಆಶೀರ್ವಾದ ಮಾಡ್ತಾರೆ. ಮತ್ತು ಹೂವಿನ ಪ್ರಸಾದ ಕೊಡೋದೇ ಆಗಿರ್ಬೋದು, ಎಷ್ಟು ಚೆನ್ನಾಗಿ ಕೊಡ್ತಾರೆ. ಅದು ಎಷ್ಟು ಭಕ್ತಿಯಿಂದ ನಾವು ಪೂಜೆ ಮಾಡ್ತೀವೋ ಅಷ್ಟೇ ನಮಗೆ ಪ್ರತಿಫಲನೂ ಸಿಗುತ್ತೆ. ನಮಗೆ ರಾಘವೇಂದ್ರ ಸ್ವಾಮಿಯವ್ರ ಪೂಜೆ ಯಾರೆಲ್ಲ ಮಾಡ್ತಿರ್ತಾರೋ ಅವ್ರಿಗೆಲ್ಲರಿಗೂ ಅನುಭವ ಆಗೇ ಆಗಿರುತ್ತೆ. ಹೂವಿನ ಪ್ರಸಾದ ಕೊಟ್ಟಿದ ತಕ್ಷಣ ನಮಗೆ ಪಾಸಿಟಿವ್ ಎನರ್ಜಿ ಎಲ್ಲಿಂದ ಬರುತ್ತೋ ಏನೋ ಗೊತ್ತಿಲ್ಲ, ತುಂಬಾ ಪಾಸಿಟಿವ್ ಎನರ್ಜಿ ಬರುತ್ತೆ. ಆ ಕ್ಷಣ ಅನುಭವಿಸ್ತೋರಿಗೆ ಅದು ಗೊತ್ತಿರುತ್ತೆ ಅದೇನು ಅಂತ ಅಂದ್ಬಿಟ್ಟು. ನಾನೀಗಾಗಲೇ ಪೂಜೆ ಮಾಡೋಕ್ಕೆ ಶುರು ಮಾಡಿ ಒಂದು 8-9 ವರ್ಷ ಆಯಿತು. ನನಗೆ ಅವತ್ತಿಂದ ಇವತ್ತಿನವರೆಗೂ ನನ್ನ ರಾಯರು ನನ್ನ ಜೊತೆ ಇದ್ದಾರೆ. ನಮ್ಮ ಕಷ್ಟಗಳಿಗೆಲ್ಲನೂ ಅವ್ರು ಆಗ್ತಾ ಇದ್ದಾರೆ. ಯಾವುದಾದ್ರು ಒಂದು ರೂಪದಲ್ಲಿ ಅವ್ರು ಬಂದು ನಮ್ಮ ಕೈ ಹಿಡಿತಾರೆ ಅಂತ ಅಂದ್ಬಿಟ್ಟು ಗಾಢವಾಗಿ ನಂಬಿಟ್ಟಿದ್ದೀವಿ ನಾವಂತೂ. ನಮ್ಮ ಮನೇಲಿ ಎಲ್ಲರೂ ಸಹ ಅಷ್ಟೇ. ಗುರುವಾರ ಬಂತು ಅಂದರೆ ಮನೆಯವರೆಲ್ಲ ಸೇರಿಕೊಂಡು ಹಬ್ಬ ಮಾಡ್ತಾಯಿದ್ದೀವೇನೋ ಅಂತ ಫೀಲ್ ಆಗುತ್ತೆ. ನಾನಾಗಲೇ ಬಾಗಿಲೆಲ್ಲ ತೊಳೆದ್ಬಿಟ್ಟು ನೀಟಾಗಿ ಒರೆಸಿಟ್ಟಿದ್ದೆ. ಅರೆ ಕುಂಕುಮನೂ ರಂಗೋಲಿ ಏನೂ ಇಟ್ಟಿರಲಿಲ್ಲ. ಅದಕ್ಕೆ ಇವಾಗ ನಾನು ಕುಂಕುಮ ಎಲ್ಲ ಇಟ್ಕೊಂಡು ರಂಗೋಲಿ ಸಹ ಬಿಟ್ಕೊತಾ ಇದ್ದೀನಿ. ಯಾವುದೇ ಪೂಜೆ ಮಾಡೋಕ್ಕೂ ಮುಂಚೆ ನಾವು ಮನೆ ಹೊಸ್ಲಿಗೆ ಅಂದರೆ ಬಾಗಿಲಿಗೆ ನಾವು ಪೂಜೆ ಮಾಡಬೇಕು. ಅದರಿಂದ ನಮಗೆ ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ. पूज्याय राघवेंद्राय सत्यधर्मरताय च भजतां कल्पवृक्षाय नमतां कामधेनुवे. ತಂದೆ ರಾಘವೇಂದ್ರ ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಇದೊಂದು ಮೂಲ ಮಂತ್ರನ ಹೇಳ್ಕೊಂಡ್ರೆ ಸಾಕು, ನಮ್ಮ ರಾಯರು ಆಶೀರ್ವಾದ ಮಾಡೇ ಮಾಡ್ತಾರೆ. ನಮ್ಮ ಜೀವನದಲ್ಲಿ ರಾಯರು ಹೇಗೆಲ್ಲ ಪವಾಡ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಬರ್ತಾ ಮುಂದಿನ ವೀಡಿಯೋಗಳಲ್ಲೆಲ್ಲ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋದಲ್ಲಿ ನಾನು ಪೂಜೆ ಮಾಡಿರೋದನ್ನ ತೋರಿಸಿದ್ದೀನಿ ನಿಮಗೆ. ಒಂದು ಸಲ ನಂಬಿ ಭಕ್ತಿಯಿಂದ ಪೂಜೆ ಮಾಡಿ. ಯಾರಿಗೆಲ್ಲ ಕಷ್ಟದಲ್ಲಿರ್ತಾರೆ, ಅವರು ಜೀವನದಲ್ಲಿ ಏಳ್ಗೆನೇ ಆಗ್ತಿರಲ್ಲ, ತುಂಬಾ ಸಮಸ್ಯೆಗೊಳಗಾಗಿರ್ತಾರೆ ಅನ್ನೋರು ದಯವಿಟ್ಟು ಒಂದು ಸಲ ರಾಯರನ್ನ ನಂಬಿ ಪೂಜೆ ಮಾಡಿ. ಅವರು ಕೈ ಬಿಡೋ ಮಾತಿಲ್ಲ. ನಾವೇ ಸಾಕ್ಷಿ ಅದಕ್ಕೆ. ಇವತ್ತು ನೆಮ್ಮದಿಯಾಗಿ ಒಂದು ಊಟ ಮಾಡ್ತಾಯಿದ್ದೀವಿ ಅಂತ ಅದೆಲ್ಲ ರಾಯರ ಆಶೀರ್ವಾದನೇ. ಅದು ನಮ್ಮ ಜೀವನದಲ್ಲಿ ರಾಯರು ಹೇಗೆ ಬಂದರು ಅಂದರೆ,
ನಾವು ಸಾಯಿಬಾಬಾ ಟೆಂಪಲ್ ಹತ್ರ ಹೋಗಿ ಶಾಸ್ತ್ರ ಕೇಳೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಹಿಂಗೆ ಸಮಸ್ಯೆ ಇತ್ತು ಅಂತಂದ್ಬಿಟ್ಟು ಅಲ್ಲಿ ಅವ್ರು ಹೇಳಿದ್ರು 9 ವಾರ ಬಂದ್ಬಿಟ್ಟು ದೀಪ ಹಚ್ಚಿ ಅಂತಂದರು. ಸಾಯಿಬಾಬಾ ಟೆಂಪಲ್ ಹತ್ರನೇ ರಾಘವೇಂದ್ರ ಸ್ವಾಮಿ ಟೆಂಪಲ್ ಇದ್ದಿದ್ದು. ನಾವು ಸಾಯಿಬಾಬಾ ಟೆಂಪಲ್ಗೂ ಹೋಗಿ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೂ ಹೋಗ್ತಾ ಇದ್ವಿ. ಹಂಗೆ ವಾರ ಕಳೀತಾ ನಾವು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಫಸ್ಟ್ ಹೋಗಿ ಆಮೇಲೆ ಸಾಯಿಬಾಬಾ ಟೆಂಪಲಿಗೆ ಬರ್ತಾಯಿದ್ವಿ. ನಮಗೆ ವಾರ ಬರ್ತಾ ಮನಸ್ಸಿಗೇನೋ ಒಂಥರ ನೆಮ್ಮದಿ, ಮನೆಯಲ್ಲಿ ಸುಖ ಶಾಂತಿ ಸಿಗ್ತಾಯಿದೆ ಅಂತ ಗೊತ್ತಾಗ್ತದೆ. ರಾಯರಿಂದ ನಮಗೆ ಪವಾಡ ಆಗ್ತಾಯಿದ್ದಪ್ಪ, ನಮಗೆ ನೆಮ್ಮದಿ ಸಿಗ್ತಾಯಿದೆ, ನಮ್ಮ ಸಮಸ್ಯೆಗಳಿಗೆಲ್ಲನೂ ಒಂದೊಂದಾಗಿ ಕಮ್ಮಿ ಆಗ್ತಾ ಬರ್ತಾಯಿದೆ ಅಂತ ನಾವು ಇನ್ನೂ ಜಾಸ್ತಿ ನಂಬೋದು. ಭಕ್ತಿಯಿಂದ ನಂಬಿ ಬೆಳಗ್ಗೆ 5ವರೆಗೆ ಎದ್ದು ಎಲ್ಲ ದೇವ್ರ ಪೂಜೆ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. 9ನೇ ವಾರ ಆಯಿತು. 9ನೇ ವಾರಕ್ಕೆ ನಾವು ಎಲ್ಲಿ ಹೋಗ್ತಿದ್ವಿ ಅಂತಂದರೆ ಕಾಮಧೇನು ಕ್ಷೇತ್ರ, ನೀವು ಬೆಂಗಳೂರಲ್ಲಿ ಕೇಳಿರ್ಬೋದು. ಕಾಮಧೇನು ಕ್ಷೇತ್ರಕ್ಕೆ ಹೋಗ್ತಿದ್ವಿ. 9ನೇ ವಾರ ಆಗ್ತಿದ್ದಂಗೆನೇ ನಾವು ಡೈರೆಕ್ಟಾಗಿ ಮಂತ್ರಾಲಯಕ್ಕೆ ಹೋದ್ವಿ. ಅವತ್ತಿನ ದಿನವೇ ಆರಾಧನೆ ಇತ್ತು. ಅವತ್ತಿಂದ ನಮ್ಮ ಭಕ್ತಿ ಶುರುವಾಗಿದ್ದು ಇದುವರೆಗೂ ನಿಂತಿಲ್ಲ. ಜೀವನದಲ್ಲಿ ತುಂಬ ಪವಾಡಗಳು ಆಗ್ತಾಯಿದೆ. ನಮ್ಮ ಸಮಸ್ಯೆ ಅಂತ ಅಂದಿದ ತಕ್ಷಣ ಯಾರೋ ನಮ್ಮ ಜೊತೆ ಇದ್ದಾರೆ ಅಂದರೆ ನನ್ನ ಅಪ್ಪ ನನ್ನ ಜೊತೆ ಇದ್ದಾರೆ ಅನ್ನೋ ಅಷ್ಟು ನಮಗೆ ನಂಬಿಕೆ ಇದೆ. ಮುಂದಿನ ವಿಡಿಯೋದಲ್ಲಿ ಏನೇನಾಗಿದೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಒಂದೊಂದಾಗೇ.